ಗುಡ್ ಮಾರ್ನಿಂಗ್. ಭಾಳ ವಿಶೇಷವಾದ ದಿನ. ಭಾರತ ಸರ್ಕಾರದ ಭಾರತ ರಿಸರ್ವ್ ಬೆಟಾಲಿಯನ್ KGF ಈ ಒಂದು ಘಟಕದ ಶಂಕುಸ್ಥಾಪನೆಯಲ್ಲಿ ಭಾಗವಹಿಸಿ ಬಂದಿರತಕ್ಕಂಥ ಈ ದೇಶ ಕಂಡಂತಹ ಧೀಮಂತ ನಾಯಕ, ಅಜಾತ ಶತ್ರು, ನಾವೆಲ್ಲರನ್ನೂ ಕೂಡ ಸಾಮಾನ್ಯವಾಗಿ ಪರಮೇಶ್ವರನ ಶಿವನಿಗೆ ಹೋಲಿಸ್ತೀವಿ. ಹೇಗಪ್ಪ ಅಂದರೆ, ಈ ಪರಮೇಶ್ವರ ಹೇಗೆ ವಿಷವನ್ನು ಕುಡಿದಾಗ ಆ ವಿಷವನ್ನು ಗಂಟಲಿಟ್ಕೊಂಡು ಬೇರೆಯವರಿಗೆ ಮುಗುಳ್ನಗೆಯನ್ನು, ನೆಮ್ಮದಿಯನ್ನು ಕೊಡ್ತಾನೆ, ಅದೇ ರೀತಿಯಾಗಿ ನಮ್ಮ ಪರಮೇಶ್ವರ ಸಾರು ಕೂಡ ಇಡೀ ಕರ್ನಾಟಕ ರಾಜ್ಯಕ್ಕೆ ತನ್ನ ಜೀವನಾವಧಿ ಕಾಲದಲ್ಲಿ, ಅಧಿಕಾರಾವಧಿ ಕಾಲದಲ್ಲಿ ಒಳ್ಳೆಯದನ್ನು ಮಾಡಿರ್ತಕ್ಕಂಥವರು. ಕರ್ನಾಟಕ ಇತಿಹಾಸದಲ್ಲಿ 8 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ, ಬಹುಶಃ 2013ರಲ್ಲಿ ಈ ಒಂದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಬಹಳ ಪ್ರಾಮಾಣಿಕದ ಪ್ರಯತ್ನಗಳನ್ನು ಮಾಡಿ ಒಂದು ಜೈ ಭಾರತ್ ಭವನವನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ತನ್ನ ಧನು, ಮನ, ಸಮಯ ಎಲ್ಲವನ್ನು ಕೂಡ ಅದಕ್ಕೆ ಕ್ರೋಢೀಕರಿಸಿ, ಯಾವುದಾದ್ರೂ ಅಧ್ಯಕ್ಷರು ಜಿಲ್ಲಾ ಮಟ್ಟದಲ್ಲಿ ಅಧ್ಯಕ್ಷರು, ತಾಲೂಕು ಮಟ್ಟದಲ್ಲಿ ಬ್ಲ್ಯಾಕ್ ಅಧ್ಯಕ್ಷ ಕೆಲಸ ಮಾಡಲಿ ಅಂತೇಳಿ ಸಂಭಾವನೆ ನಿಗದಿ ಮಾಡಿ ಅವರಿಗೆ ವಾಹನಗಳು ಕೊಟ್ಟಂಥ ಯಾರಾದರೂ ವ್ಯಕ್ತಿ ಇದ್ದರೆ ಅದು ಪರಮೇಶ್ವರ್ಜಿ ಅವರು. ಇಷ್ಟೇ ಅಲ್ಲ, ಅವರಿಗೆ 3 ಬಾರಿ ಗೃಹ ಇಲಾಖೆ ಕೊಟ್ಟಿದ್ದಾರೆ. ನಾವೆಲ್ಲ ಕೇಳ್ತಾ ಇರ್ತೀವಿ, ನಿನಗೆ ಬೇಡ ಗೃಹ ಇಲಾಖೆ ಸಾಕು ಅಂತ. ಏನು ಮಾಡೋದಪ್ಪ, ನನಗೆ ಕೊಡ್ತಾರೆ ಅಂತ. ಹೇಗೆ ಕೊಡ್ತಾರೆ ಅಂದರೆ, ಅವರ ದೂರದೃಷ್ಟಿ, ಅವರು ಎಲ್ಲವನ್ನೂ ಕೂಡ ಸಮಚಿತ್ತವಾಗಿ ಸ್ವೀಕಾರ ಮಾಡಿ, ಯಾವುದೇ ಹುದ್ದೆಗೊಳಗಾಗದೆ, ಯಾವುದೇ ಕಠಿಣ ಸಂದರ್ಭಗಳಲ್ಲಿ ಕೂಡ ತನ್ನ ಸಮಬಲದಿಂದ ಸಮಚಿತ್ತವಾಗಿ ಯೋಚನೆ ಮಾಡಿ ತೀರ್ಮಾನಗಳನ್ನು ತಗೊಳ್ತಾರೆ. ಎಂತೆಂಥ ಕಷ್ಟಗಳು ಬಂದಾಗಲೂ ಕೂಡ ಎಲ್ಲವನ್ನು ಕೂಡ ತಾಳ್ಮೆಯಿಂದ, ಜಾಣ್ಮೆಯಿಂದ ಪರಿಹಾರ ಮಾಡಿದಂಥವರು ನಮ್ಮ ಪರಮೇಶ್ವರ ಸರ್ ಅವರು. ನನಗೆ 25 ವರ್ಷಗಳಿಂದ ಕೂಡ ನಾನು ಯಾವತ್ತೂ ಅವರು ಸಾರ್ ಅಂತ ಕರೆಯೋ ಅಭ್ಯಾಸವೂ ಇಲ್ಲ. ನನ್ನ ಅಣ್ಣ ಅಂತ ಕರೆಯೋದು ನನ್ನ ಅಣ್ಣ ಕೂಡ ಹೌದು. ಹೀಗಾಗಿ ಇವತ್ತು ಅವರಿಗೆ ಯಾವ ಉದ್ದೇಶ ಇತ್ತೋ ಗೊತ್ತಿಲ್ಲ, ಈ ಜಿಲ್ಲೆ ಮೇಲೆ ಪ್ರೀತಿ, ವಿಶೇಷವಾಗಿ KGF ಕಾನ್ಸ್ಟಿಟ್ಯೂನ್ಸಿ, ಬಂಗಾರಪೇಟೆ ಕಾನ್ಸ್ಟಿಟ್ಯೂನ್ಸಿ ಮೇಲೆ ವಿಶೇಷ ಪ್ರೀತಿಯಿಂದ ಇವತ್ತು ಈ ಒಂದು ಬೃಹತ್ ಮೊತ್ತದ, ವಿಶೇಷವಾಗಿ 100 ಕೋಟಿ ಖರ್ಚು ಮಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆ ಕೊಟ್ಟಂಥ ಧೀಮಂತ ನಾಯಕರು, ನಮ್ಮೆಲ್ಲರ ಆರಾಧ್ಯ ದೈವ, ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಈ ಕರ್ನಾಟಕದಲ್ಲಿ ಉನ್ನತ ಸ್ಥಾನವನ್ನು ಹೊಂದಿ ಇಡೀ ಸಮಾಜಕ್ಕೆ, ಅಲ್ಪಸಂಖ್ಯಾತರಿಗೆ, ದೀನದಲಿತರಿಗೆ, ಸರ್ವರು ಕೂಡ ಒಂದು ಒಳ್ಳೆಯ ಸುಭಿಕ್ಷೆಯ ಅಧಿಕಾರ ನೀಡ್ತಕ್ಕಂಥ ಸಮರ್ಥ ನಾಯಕರು ಆಗಿರ್ತಕ್ಕಂಥ, ಸದಾ ಮುಗುಳ್ನಗೆಯನ್ನು ಇಟ್ಕೊಂಡು ತನ್ನಲ್ಲಿ ಯಾವುದೇ ಸಮಸ್ಯೆಗಳು, ನೋವುಗಳಿದ್ದರೂ ಕೂಡ ಆ ನೋವುಗಳನ್ನು ತೋರ್ಪಡಿಸದೆ ಎಲ್ಲವನ್ನು ಕೂಡ ಪ್ರೀತಿಯಿಂದ ಸ್ವೀಕಾರ ಮಾಡಿ, ಎಲ್ಲೂ ಕೂಡ ದುಡುಕಿ ಕೋಪ ಮಾಡಿಕೊಳ್ಳದೆ, ನಾನು ಕೂಡ ವಿಧಾನಸಭೆಯಲ್ಲೂ ಕೂಡ ಅವರ ಉತ್ತರಗಳನ್ನು ಕೊಡುವಾಗ ಅವರನ್ನೇ ನೋಡ್ತಾ ಇರ್ತೀವಿ. ಅವರ ಯಾವ ರೀತಿಯಾಗಿ ವಿರೋಧ ಪಕ್ಷದವರಿಗೆ ಅಸ್ತ್ರವನ್ನು ಕೊಡದೆ ಚಾಕಚಕ್ಯದ ಉತ್ತರವನ್ನು ಕೊಡ್ತಕ್ಕಂಥ ಮನೋಭಾವದಂತಹ ನಮ್ಮೆಲ್ಲರ ಪ್ರೀತಿಯ ಅಣ್ಣನಿಗೆ ಮುಂದೊಂದು ದಿವಸ, ಅದು ಶೀಘ್ರದಲ್ಲಿಯೇ ಈ ರಾಜ್ಯದಲ್ಲಿ ಉನ್ನತವಾದ ಸಿಗಲಿ ಅಂತ ಹೇಳಿ ಆ ಭಗವಂತ, ದೇವರು, ಜನ ಎಲ್ಲರೂ ಆಶೀರ್ವಾದ ಮಾಡಲಿ ಅಂತೇಳಿ ಬಯಸ್ತಾ, ಅಂಥ ಮಹಾನ್ ನಾಯಕರು ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಅವರ ತಂದೆ ಗೌರವಾನ್ವಿತ ಗಂಗಾಧರನವರು
ಅನೇಕ ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಬೇಕು ಅಂತೇಳಿ ಇವತ್ತು ತುಮಕೂರಿನಲ್ಲಿ ಅನೇಕ ಇನ್ಸ್ಟಿಟ್ಯೂಟ್ಗಳನ್ನು ಪ್ರಾರಂಭ ಮಾಡಿ ಇವತ್ತು ಪ್ರಪಂಚದಂತ ಕೂಡ ಸಿದ್ಧಾರ್ಥ ಇನ್ಸ್ಟಿಟ್ಯೂಷನ್ ಮುಖಾಂತರ ಕೋಟ್ಯಾಂತರ ಮಕ್ಕಳಿಗೆ ವಿದ್ಯಾದಾನ ಮಾಡಿರ್ತಕ್ಕಂಥ ಮಹಾಪುರುಷರು. ಅವರ ಸುಪುತ್ರರಾಗಿ ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಒಳ್ಳೆಯದನ್ನು ಬಯಸ್ತಾ ಇರ್ತಕ್ಕಂಥ ಇವತ್ತು ನಮ್ಮೆಲ್ಲರ ಕರೆಗೆ ಹೋಗೊಟ್ಟು ಅವರಿಗೆ ಆರೋಗ್ಯ ಸರಿ ಇಲ್ಲದಿದ್ದರೂ ಕೂಡ ರಾತ್ರಿಯನ್ನು 7:15 ಗಂಟೆಯಲ್ಲಿ ಕೂಡ ಮಾತಾಡ್ತಾ ಇದ್ದೆ, ಇನ್ನು ಟಿ ಪಿ ರೆಡಿ ಆಗಿಲ್ಲ ಅಂತ. ನನ್ನ ಆದರೂ ಕೂಡ ನದಿಗಣದ ಇವತ್ತಿಲ್ಲ. ರಾತ್ರಿ ನನಗೆ ಆ ಚಂದ್ರಣ್ಣ ಮಾತಾಡಿದರು, ಪಿ ಅವ್ರು ಮಾತಾಡಿದರು, ಇಲ್ಲ ಸಾಹೇಬರು ಏನೇ ಆಗಲಿ KGF ನಾಳೆ ನಾನು ಬಂದು ಭೂಮಿ ಪೂಜೆಯನ್ನು ಮಾಡೇ ಮಾಡ್ತೇನೆ ಅಂತ ಹೇಳಿದರೆ ಇದ್ದಾಗ ನನಗೆ ಭಾಳ ಸಂತೋಷ ಆಯ್ತು. ಬೆಂಗಳೂರಲ್ಲೇ ಕಾಯ್ತಾ ಇದ್ದೆ ನಾನು. ತದನಂತರ ರೂಪಮ್ಮವ್ರಿಗೆ ಫೋನ್ ಮಾಡಿ, ಅಣ್ಣ ಬರ್ತಿದ್ದಾರಮ್ಮ, ನಾವೆಲ್ಲ ಇನ್ನೂ ನಮಗೆ 2 ದಿವಸ ಮೊದಲೇ ಇದ್ದಿದ್ರೆ ಇದು ಕಾರ್ಯಕ್ರಮ ಭಾಳ ದೊಡ್ಡದಾಗಿ ಮಾಡ್ತಾಯಿದ್ವಿ. ಅವರು ಕಾರ್ಯಕ್ರಮ ಅವರು ಸ್ವಲ್ಪ ಬ್ಯುಸಿ ಅದರಿಂದ ತಡ ಆಯಿತು. ಆದರೂ ಕೂಡ ಇಂಥ ಮಹನೀಯರು ಆ ಒಂದು ಬಂಗಾರಪೇಟೆ ಅವಿಭಾಜ್ಯ ತಾಲೂಕಿದು, ಮೊದಲು 52 ತಾಲೂಕಾಗಿದೆ. ಇಂಥ ಅವಿಭಾಜ್ಯ ತಾಲೂಕಿನಲ್ಲಿ ಬಹಳ ಇವತ್ತು ಸಾವಿರಾರು ಕುಟುಂಬಗಳಿಗೆ ಆಸರೆ ಆಗತಕ್ಕಂಥ ಈ ಒಂದು ಯೋಜನೆಗೆ ಭಾರತ ರಿಸರ್ವ್ ಬೆಟಾಲಿಯನ್ KGFನಲ್ಲಿ ಶಂಕುಸ್ಥಾಪನೆ ಮಾಡಲಿಕ್ಕೆ ಬಂದಿರತಕ್ಕಂಥ ಗೌರವಾನ್ವಿತ ಅಣ್ಣರು ಆಗಿರ್ತಕ್ಕಂಥ ಗೃಹ ಮಂತ್ರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಪರಮೇಶ್ವರ್ಜಿ ಅಣ್ಣನವರೇ, ವೇದಿಕೆಯಲ್ಲಿ ಸಭೆಯ ಅಧ್ಯಕ್ಷ ವಹಿಸಿರ್ತಕ್ಕಂಥ ನನ್ನ ಸಹೋದರಿ, ಒಬ್ಬ ದಿಟ್ಟ ಮಹಿಳೆಯಾಗಿ KGFಲ್ಲಿ ಯಾರ್ಯಾರು ಹಿಂದೆ ಶಾಸಕರಾಗಿದ್ದರೋ ಅವ್ರ ಕೈಯಲ್ಲಿ ಏನು ಸಾಧನೆ ಮಾಡೋಕ್ಕಾಗಲಿಲ್ವೋ ಅಂಥ ಸಾಧನೆಗಳನ್ನು, ಅಭಿವೃದ್ಧಿಯನ್ನು ಜನ ಮೆಚ್ಚುವಂತೆ ಮಾಡ್ತಾ ಸದಾಕಾಲ ಜನರ ಮಧ್ಯೆ ಇದ್ದು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಕೆಲಸ ಮಾಡ್ತಾ ಇವತ್ತು ಈ ಭಾಗದಲ್ಲಿ ನಾನು ರೂಪಮ್ಮವರು ಸೇರಿ ಸುಮಾರು 1000 ಎಕರೆ ಪ್ರದೇಶದಲ್ಲಿ ಟೌನ್ಶಿಪ್ ಮತ್ತು ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟು ಜಾಗ ಉಳಿಸಿದ್ದೇವೆ. ಈ ನಿಟ್ಟಿನಲ್ಲೂ ಕೂಡ ಈ ಭಾಗದ ಸುಮಾರು 25,000 ಮಂದಿಗೆ ಕೆಲಸ ಕೊಡಬೇಕು ಅನ್ನೋ ಕಾರ್ಯಕ್ರಮದಲ್ಲೂ ಕೂಡ ತೊಡಗಿಸ್ಕೊಂಡಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಕರಕುಶಲ ನಿಗಮದ ಅಧ್ಯಕ್ಷರು, ಈ ಭಾಗದ ಶಾಸಕೀಯ ಆಗಿರ್ತಕ್ಕಂಥ ಸಹೋದರಿ ರೂಪಕಲಾ ಶಶಿಧರ್ ಅವರೇ, ನಮ್ಮೆಲ್ಲರ ಆತ್ಮೀಯರು, ಸದಾಕಾಲ ಕೂಡ ಯಾವುದೇ ಅಧಿಕಾರ ಕೊಟ್ಟಾಗ ಕೂಡ ಭಾಳ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಹಿಂದೆ ಕೂಡ ಅನೇಕ ಇಲಾಖೆಗಳಲ್ಲಿ ಕೆಲಸ ಮಾಡಿ ಒಳ್ಳೆಯ ಉತ್ತಮ ಅಧಿಕಾರಿ ಮತ್ತು ಜನಪರವಾಗಿ, ಸಾರ್ವಜನಿಕ ಪರವಾಗಿ, ನ್ಯಾಯಪರವಾಗಿ ಕೆಲಸ ಮಾಡ್ತಕ್ಕಂಥ ನಮ್ಮ DGP ಸಾರ್ ಆಗಿರ್ತಕ್ಕಂಥ ಅರುಣ್ ಚಕ್ರವರ್ತಿ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಪೊಲೀಸ್ ಅಧಿಕಾರಿಗಳೇ, ಈ ಭಾಗದ SP ಅವರೇ, ತಹಸೀಲ್ದಾರರೇ, ಮಾಜಿ ಶಾಸಕರಾಗಿರ್ತಕ್ಕಂಥ M ನಾರಾಯಣಸ್ವಾಮಿ ಅಣ್ಣವರೇ, ಎಲ್ಲ ಅಧಿಕಾರಿ ವರ್ಗದವರೇ, ವೇದಿಕೆ ಆಸೀನರಾಗಿರ್ತಕ್ಕಂಥ ಮುಖಂಡರೇ, ಪತ್ರಕರ್ತ ಮಿತ್ರರೇ, ವೇದಿಕೆ ಮುಂಭಾಗದ ಆಸೀನರಾಗಿರ್ತಕ್ಕಂಥ KGF ಮತ್ತು ಕೋಲಾರ ಬಂಗಾರಪೇಟೆ ಕಾನ್ಸ್ಟಿಟ್ಯೂನ್ಸಿಯ ಮುಖಂಡಗಳೇ, ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಸ್ನೇಹಿತರೇ, ನಮ್ಮ ದೇಶವನ್ನು, ರಾಜ್ಯವನ್ನು ಕಾಯ್ತಕ್ಕಂಥ ಎಲ್ಲ ಪೊಲೀಸ್ ಇಲಾಖೆಯ ನನ್ನ ಅಣ್ಣ ತಮ್ಮಂದಿರೇ, ಸಹೋದರರೇ, ಇವತ್ತು ನಾವಾದರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಳ ಸಂತೋಷವಾಗಿ ಭಾಗವಹಿಸಿದ್ದೇವೆ. ಯಾಕಪ್ಪ ಅಂದರೆ ರೂಪಮ್ಮ ಮಾತಾಡ್ತಾ ಹೇಳ್ತಾ ಇದ್ರು, ಈ ಭಾಗದಲ್ಲಿ ಇವತ್ತು ಇಂಡಸ್ಟ್ರಿ ಬರ್ತಾ ಇದೆ, ಟೌನ್ಶಿಪ್ ಆಗ್ತಾ ಇದೆ. ಮೊನ್ನೆ ಒಂದು ದಿವಸ ಈ BML ಕೂಡ BML ಮತ್ತು BGML
ಪುನಶ್ಚೇತನ ಮಾಡ್ತಕ್ಕಂಥ ಕಾಲ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ನಮಗೆ ಜನ ಯಾರು ಇನ್ವೆಸ್ಟ್ ಮಾಡಲಿಕ್ಕೆ ಬರ್ತಾರೆ ಈ ಭಾಗದಲ್ಲಿ ಅವರು ಯೋಚನೆ ಮಾಡ್ತಕ್ಕಂಥ ಮೊದಲನೇದು ಏನಪ್ಪ ಅಂದರೆ ಸೆಕ್ಯೂರಿಟಿ. ಭಾಳ ಜನಕ್ಕೆ ಒಂದು ತಪ್ಪು ಕಲ್ಪನೆ ಇದೆ. KGF ಅಂದರೆ ಅಲ್ಲೆಲ್ಲ ರೌಡಿಸಮ್ ಮಾಡ್ತಾರೆ, ಕಳ್ತನ ಮಾಡ್ತಾರೆ ಅನ್ನೋ ತಪ್ಪು ಕಲ್ಪನೆಯನ್ನು ತುಂಬಿದ್ದಾರೆ. ಇತ್ತು, ಒಂದು ಕಾಲದಲ್ಲಿ ರೌಡಿಸಮ್ ಕೂಡ ಇತ್ತು. ಇವಾಗಿದೆಯಾ? ಖಂಡಿತ ಇಲ್ಲ. ಇರ್ಕೈಪೋ ಇಲ್ಲ, ಎಲ್ಲ ನಲ್ಮಗಾಯ್ತಂಗ இல்லையா? நவ் எவ்ரிபடி இஸ் குட், எப்பவுமே குட், ஆல்வேஸ் குட். ಅದனால ನಾನು ಏನು ಹೇಳ್ತೀನಿ, ಇವತ್ತು ಆ ರೀತಿಯಾಗಿ ಪರಿಸ್ಥಿತಿ ಇಲ್ಲ. ಬಹಳಷ್ಟು ಜನ ವಿದ್ಯಾವಂತರಿದ್ದಾರೆ. ಸುಮಾರು 20,000 ಜನ ದಿನಬೆಳಗಾದರೆ ವೈಟ್ ಫೀಲ್ಡ್ಗೆ ಬೆಂಗಳೂರಿಗೆ ಕೆಲಸಕ್ಕೆ ಹೋಗ್ತಾರೆ. ಅವರೆಲ್ಲ ವಿದ್ಯಾವಂತರೇ. ಸಣ್ಣ ಮನೆಯಲ್ಲಿದ್ದರೂ ಕೂಡ ಅವರಲ್ಲಿ ಸಣ್ಣತನ ಇಲ್ಲ. ಇವತ್ತು ಯಾರಾದರೂ ಕೂಡ ಬೆಂಗಳೂರಲ್ಲಿ ಸ್ಕಿಲ್ಡ್ ಎಂಪ್ಲಾಯ್ಸ್ ಇದ್ದಾರೆ ಅಂದರೆ ದೇ ಆರ್ ಫ್ರಮ್ ಕೋಲಾರ ಡಿಸ್ಟ್ರಿಕ್ಟ್, ದಟ್ ಟು ಬಂಗಾರಪೇಟೆ KGF. ಹೌದಲ್ವಾ? ಕಿಂತ ಎಲ್ಲ ಜನ ಇರಬೇಕಾದ್ರೆ ಇವಾಗ ರಕ್ಷಣೆ ಬೇಕಲ್ವಾ? ನಮಗೆ ಸಾಮಾನ್ಯವಾಗಿ ನಾವು 1000 ಜನ ಇದ್ದರೂ ಕೂಡ ಇಬ್ಬರು ಪೊಲೀಸರು ಭಯ ಪಡ್ತೀವಿ. ಹೌದಲ್ವಾ? ಆ ಯೂನಿಫಾರ್ಮ್ ಗತ್ತ ಅಂಥದ್ದು. ಹಾಗೆ ಇವತ್ತು ನಮಗೆ ಯೋಚನೆ ಮಾಡಿ, ಒಂದು 10 ಜನ ಪೊಲೀಸರು 2,000 ಜನ ಕಂಟ್ರೋಲ್ ಮಾಡ್ತಾರೆ ಅಂದರೆ ನಮ್ಮಲ್ಲಿ ಇವತ್ತು ಸಾವಿರಾರು ಪೊಲೀಸ್ನವರ ಕುಟುಂಬಗಳು, ಟ್ರೈನಿಂಗ್ ಸೆಂಟರ್, ಅವರ ಬೆಟಾಲಿಯನ್ ಇಲ್ಲಿರುತ್ತೆ ಅಂದರೆ ಬರ್ತಕ್ಕಂಥ ಇನ್ವೆಸ್ಟರ್ಸ್ಗೆ ಧೈರ್ಯ ಬರುತ್ತೋ ಬರಲ್ವಾ? ಬರಲ್ವಾ? ಅಲ್ವಾ? ಅವ್ರಿಗೊಂದು ಧೈರ್ಯ, ಪರವಾಗಿಲ್ಲಪ್ಪ, ಬಂಗಾರಪೇಟೆ KGF ಅಲ್ಲಿ ಎರ್ಗೋಳು ನೀರು ಕೊಡ್ತಾರೆ, ಬೇದ್ಮಾಳ ಕೆರೆ ನೀರು ಕೊಡ್ತಾರೆ, ನೀರಿನ ಸಮಸ್ಯೆ ಇಲ್ಲ, ಜೊತೆಗೆ ಪೊಲೀಸ್ ಸಪೋರ್ಟ್ ಇದೆ, ಒಳ್ಳೆ ವಾತಾವರಣವಿದೆ, ಇಲ್ಲಿ ಕಾರ್ಮಿಕರು ಸಿಗ್ತಾರೆ. ಈ ಉದ್ದೇಶದಿಂದ ಹಿಂದೆ ನಾವು ಕಂಡಾಗೆ 100 ವರ್ಷಗಳ ಅವಧಿಯಲ್ಲಿ ಈ ಮೈನಿಂಗ್ ಏನು ಗತವೈಭವ ಹೊಂದಿತ್ತೋ ಆ ಗತವೈಭವ ನನಗೆ ವಿಶ್ವಾಸ ಇದೆ ಖಂಡಿತವಾಗಲೂ ಕೂಡ ಮರುಕಳಿಸಿ ಬರ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಬೆನ್ನೆಲುಬಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಣ್ಣವರು, ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು, ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರು, ಹೆಚ್ಚಾಗಿ ಹಿರಿಯ ಸಚಿವರುಗಳಾಗಿರ್ತಕ್ಕಂಥ ಗೌರವಾನ್ವಿತ ಪರಮೇಶ್ವರ್ ಸರ್ ಅವರು, MB ಪಾಟೀಲ್ ಮುಂತಾದವರ ಸಪೋರ್ಟ್ ನಮಗೆಲ್ಲರಿಗೂ ಕೂಡ ಇದೆ. ಇವತ್ತು ನಾವು ಅನೇಕ ಜನ ವಿದ್ಯಾವಂತರಿಗೆ ಪರಮೇಶ್ವರ್ ಅವರ ಕಾಲದಲ್ಲಿ ಇವತ್ತು ಪೊಲೀಸ್ನವರಿಗೆ ಬಡ್ತಿಗಳು ಸಿಕ್ಕಿದೆ. ಯಾವ ಸರ್ಕಾರದಲ್ಲೂ ಕೂಡ ಇಷ್ಟೊಂದು ಬಡ್ತಿಗಳು ಸಿಕ್ಕಿರಲಿಲ್ಲ. ಇವತ್ತು ಬಡ್ತಿಗಳು ಸಿಕ್ಕಿದೆ, ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಪಾರದರ್ಶಕವಾಗಿ ಯಾವುದೇ ಪೊಲೀಸ್ ಇಲಾಖೆಯಲ್ಲಿ ಭ್ರಷ್ಟಾಚಾರವನ್ನು ಮಾಡದೆ, 1 ರೂಪಾಯಿ ಕೂಡ ಪಡೆಯದೆ ಪ್ರಾಮಾಣಿಕವಾಗಿ ಯಾರಾದರೂ ಮಂತ್ರಿ ಕೆಲಸ ಮಾಡಿದರೆ ಅದು ಏಕೈಕ ವ್ಯಕ್ತಿ ಸನ್ಮಾನ್ಯ ಶ್ರೀ ಪರಮೇಶ್ವರ್ ಜಿ ಅವರು. ಯಾರ ಸಿದ್ಧ ಭಾಗ್ಯ, ಗೃಹ ಕೊಡ್ತಕ್ಕಂಥ ಭಾಗ್ಯ, ಗೃಹಗಳು ಕೊಡ್ತಕ್ಕಂಥ ಭಾಗ್ಯ, ಗೃಹ ಕೊಡ್ತಕ್ಕಂಥದ್ದು, ಪ್ರಮೋಷನ್ ಕೊಡ್ತಕ್ಕಂಥದ್ದು, ಅಪಾಯಿಂಟ್ ಮಾಡ್ತಕ್ಕಂಥದ್ದು, ಪೊಲೀಸ್ ಸ್ಟೇಷನ್ ನವೀಕರಣ, ಇದರೊಟ್ಟಿಗೆ ಈ ರೀತಿಯಾಗಿ ಸಾವಿರಾರು ಮಂದಿಗೆ ಗೃಹಭಾಗ್ಯ ಕೊಡ್ತಕ್ಕಂಥ ಯೋಜನೆಗಳನ್ನು ಪರಮೇಶ್ವರ್ ಅವರು ಆ ಇಲಾಖೆಯಲ್ಲಿ ತನ್ನೊಬ್ಬ ದಕ್ಷ ಪ್ರಾಮಾಣಿಕ ಅನ್ನೋದನ್ನು ಇವತ್ತು ತೋರಿಸಿದ್ದಾರೆ. ಇದಕ್ಕೆ ನಾವಾದರೂ ಮನವಿ ಮಾಡ್ತೇವೆ, ಅಣ್ಣ ಗೃಹ ಇಲಾಖೆ ಸಾಕು, ನಿಮ್ಮಂಥವರಿಗೆ ಗೃಹ ಇಲಾಖೆ ಒಂದೇ ಸಾಲದು. ಯಾಕಂದರೆ ನಿಮ್ಮ ಅನುಭವ 85ರಿಂದ ಸುಮಾರು 40-50 ವರ್ಷಗಳ ತಮ್ಮ ಅನುಭವ ಇಡೀ ರಾಜ್ಯಕ್ಕೆ ಬೇಕಾಗಿದೆ, ಇಡೀ ದೇಶಕ್ಕೆ ಬೇಕಾಗಿದೆ.
ನಾನಾ ಇಲಾಖೆಗಳಲ್ಲಿ ತಮ್ಮ ಪ್ರತಿಭೆಯನ್ನು, ತಮ್ಮ ಇರ್ತಕ್ಕಂಥ ಹೃದಯ, ವಿಶಾಲವಾದ ಹೃದಯ, ಧೀಮಂತ ಹೃದಯವ ಅನೇಕ ಬಡವರಿಗೆ, ರೈತರಿಗೆ, ವ್ಯಾಪಾರಸ್ಥರಿಗೆ, ಕೂಲಿ ಕಾರ್ಮಿಕರಿಗೆ ನಿಮ್ಮ ಆಡಳಿತ ಅಗತ್ಯ ಇದೆ ಇವತ್ತು. ಈ ನಿಟ್ಟಿನಲ್ಲಿ ದಯಮಾಡಿ ಮುಂದೆ ತಮಗೆ ಒಳ್ಳೆ ಅಧಿಕಾರ ಸಿಕ್ಕಲಿ. ಇವತ್ತು ಗೃಹ ಇಲಾಖೆ ತಾವು ಯಶಸ್ವಿಯಾಗಿ 3 ಬಾರಿ ಮಾಡಿದ್ದೀರಿ, 3 ಬಾರಿಗೆ ಮುಕ್ತಾಯ ಆಗಲಿ ಸಾಕು. ಮುಂದೆ ಒಳ್ಳೆ CM ಅಂತ ನಾನು ಹೇಳೋದಿಲ್ಲ, ದೇವ್ರು ಕೊಡ್ತಾನಪ್ಪ. ನೋಡಿ, ಒಂದು ಹೇಳ್ತೀನಿ, ಒಳ್ಳೆ ತನಕ ಯಾವತ್ತು ಕಾಲ ಇದೆ. ಅವರು CM ಇವತ್ತಲ್ಲ 13ರಲ್ಲೇ ಆಗಬೇಕಾಗಿತ್ತು. 13ರಲ್ಲಿ ಕೆಲವು ಪಟ್ಟಪದ ಶಕ್ತಿಗಳು ಉದ್ದೇಶಪೂರ್ವಕವಾಗಿ ಅವರು ಎಲ್ಲಿ ಮುಖ್ಯಮಂತ್ರಿ ಆಗಿಬಿಡ್ತಾರೋ ಅಂತೇಳಿ ಆ 1 ಬಾರಿಗಳು ತಪ್ಪಿಸಿದರು. ಆ ನೋವು ನಮಗೆ ಇವತ್ತಿಗೂ ಇದೆ. ಕರ್ನಾಟಕ ರಾಜ್ಯದಲ್ಲಿ, ಇಡೀ ಭಾರತ ದೇಶದಲ್ಲಿ ಒಬ್ಬ ಪರಿಶಿಷ್ಟ ಜಾತಿಯ ಮುಖ್ಯಮಂತ್ರಿ ಆಗಬೇಕಾದ ಕೊರಗು ಇದ್ದೇ ಇದೆಯಲ್ಲ. ಯಾಕೆಂದರೆ ಆ ಕೊರಗನ್ನು ನೀಗಿಸಲಿಕ್ಕೆ ಅವತ್ತೇ ಮುಖ್ಯಮಂತ್ರಿ ಆಗ್ತಾ ಇದ್ರು ಅವರು. ಆದರೆ 8 ವರ್ಷಗಳ ಕಾಲ ಸಮಗ್ರವಾಗಿ ಪಕ್ಷವನ್ನು ಅಧಿಕಾರ ತಂದಿದ್ದರೂ ಕೂಡ ಅದೃಷ್ಟವಶಾತ್ ಅವರಿಗೆ ಮುಖ್ಯಮಂತ್ರಿ ಭಾಗ ಅಂತ ಸಿಗಲಿಲ್ಲ. ಇವತ್ತು ಕೂಡಿ ಬರಲಿ ಅಂತ ನಾವೆಲ್ಲ ಕೂಡ ಆಶಿಸೋಣ. ತಪ್ಪೇನಿದೆ? ವಾಟ್ ಈಸ್ ರಾಂಗ್? ತಪ್ಪಿದೆಯಾ? ಖಂಡಿತವಾಗ್ಲೂ ಕೂಡ ಒಬ್ಬ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದರೆ ಅದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವಾದರೂ ಕೂಡ ಭಾವಿಸ್ತೇವೆ. ಅಂಥ ದಿನಗಳು ಬರಲಿ ಅಂತೇಳಿ ನಾನು ಕೂಡ ಭಗವಂತನ ಪ್ರಾರ್ಥನೆಯನ್ನು ಮಾಡ್ತಾ, ಪರಮೇಶ್ ಅಣ್ಣವರಿಗೆ ಇನ್ನೂ ಭಗವಂತ ಹೆಚ್ಚಿನ ಆಯುಷನ್ನು ಕೊಡಬೇಕು. ಯಾಕೆಂದರೆ ನಾವು ಕೋಪ ಮಾಡಿಕೊಂಡ್ರು ಕೂಡ ಅವ್ರು ಕೋಪ ಮಾಡ್ಕೊಳ್ಳಲ್ಲ. ನಾವೇ ಸುಮ್ಮನೆ ಆಗಬೇಕು, ಮಾತಾಡಿ ನಾವೇ ಸುಮ್ಮನೆ ಆಗಬೇಕು. ಎಷ್ಟೇ ತಾಳ್ಮೆ ಇದ್ದ ಉತ್ತರ ಕೊಡ್ತಕ್ಕಂಥ ವ್ಯಕ್ತಿ ಈ ರಾಜ್ಯಕ್ಕೆ ಅಗತ್ಯ ಇದೆ. ಅವರ ಸೇವೆ ಅಗತ್ಯಕ್ಕಿದೆ. ಈ ಸಮಾಜಕ್ಕೆ ಅವರ ಸೇವೆ ಅಗತ್ಯವಿದೆ. ಆದ್ದರಿಂದ ಭಗವಂತ ಮುಂದಿನ ದಿನಮಾನಗಳಲ್ಲಿ ಅವರಿಗೆ ಒಳ್ಳೆಯ, ಅವರ ಯೋಗ್ಯತೆಗೆ ತಕ್ಕಂಥ ಅಧಿಕಾರವನ್ನು ದಯಪಾಲಿಸಲಿ ಅಂತೇಳಿ ನಾನು ಕೂಡ ಭಗವಂತನ ಪ್ರಾರ್ಥನೆಯನ್ನು ಮಾಡಿ, ಜೊತೆಗೆ ಇವತ್ತು ಸ್ವಾರ್ಥ ಬಂಗಾರಪೇಟೆ ಪೊಲೀಸ್ ಸ್ಟೇಷನ್ಗೆ, ಬಂಗಾರಪೇಟೆ ಪೊಲೀಸ್ ಸ್ಟೇಷನ್, ಕಾಮಸುಂದರ ಸ್ಟೇಷನ್ಗೆ ರಿಪೇರಿಗೆ ಹಣ ಕೇಳಿದೆ. ನಮ್ಮ ಪುಡಿ ಚೆನ್ನಾಗಿತ್ತು. 1.5 ಕೋಟಿ ರೂಪಾಯಿಗಳನ್ನು ಈಗಲೇ ಮಂಜೂರು ಮಾಡಿಕೊಟ್ರು. ನಾನು ತಾಲೂಕಿನ ಜನತೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗಾಗಿ ಇಂಥ ಮಹನೀಯರಿಗೆ ನಾವು ಯಾವತ್ತೂ ಆಭಾರಿಯಾಗಿರ್ತೇವೆ. ನಿಮ್ಮೊಟ್ಟಿಗೆ ನಾವು ಸದಾಕಾಲ ಇರ್ತೇವೆ. ಯಾವುದೇ ಸಂದರ್ಭದಲ್ಲಿ ನಮಗೆ ನೀವು ಏನು ಜವಾಬ್ದಾರಿ ಕೊಟ್ಟರೂ ಕೂಡ ಆ ಜವಾಬ್ದಾರಿಯನ್ನು ಕಾಯ ವಾಚ ಮನಸ ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ತಮಗೆ ಹೇಳ್ತಾ, ನಮಗೆ ಭಗವಂತ ಇನ್ನಷ್ಟು ಹೆಚ್ಚಿನ ಆಯುಷನ್ನು ಶಕ್ತಿಯನ್ನು ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ, ತಾವು ಈ ಸಮಾರಂಭಕ್ಕೆ ಬಂದು ಇಷ್ಟೆಲ್ಲ ಕೂಡ ನಮಗೆ ಶಕ್ತಿ ತುಂಬಿದ್ದಕ್ಕಾಗಿ ಬಂಗಾರಪೇಟೆ KGF ಕ್ಷೇತ್ರದ ಜನತಾ ಪರವಾಗಿ ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಒಂದು ವೇದಿಕೆಯಲ್ಲಿ ಅದನ್ನು ಕರೆಸಿ 2 ಮಾತಾಡಲು ಅವಕಾಶ ಮಾಡಿದಂಥ ಎಲ್ಲರಿಗೂ ವಂದಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. தீக்குள் விரலை வைத்தார் நந்தலாலா, நின்னை தீண்டும் இன்பம் தோன்றுதட நந்தலாலா, நந்தலாலா, நந்தலாலா.